Sir, welcome to our channel, sir. Thank you, Nagesh. Thank you for the invitation for your channel. ಸರ್ ವೀಕ್ಷಕರಿಗೆ ಏನ್ ಹೇಳ್ತೀನಿ ಅಂದ್ರೆ ನಿಮ್ ಬಗ್ಗೆ ಒಂದು ಇಂಟ್ರೋ ಹೇಳ್ತೀನಿ. ಇವರು ಡಾಕ್ಟರ್ ರಮೇಶ್ ಎಂ ಅಂತ. ಸೊ ಈ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಫ್ಯಾಕಲ್ಟಿ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಗೀತಮ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ನಿಮಗೆ ಏನೇ ಡೀಟೇಲ್ಸ್ ಇದ್ರು ಗೀತಮ್ ಯೂನಿವರ್ಸಿಟಿ ಬಗ್ಗೆ ಸರ್ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇದು ಯಾವುದೇ ಕಾರಣಕ್ಕೂ ಪ್ರಮೋಷನ್ ವಿಡಿಯೋ ಅಲ್ಲ, ಇದು ಮಾಹಿತಿ ಕೊಡೋದಕ್ಕೆ. ಸ್ಟೂಡೆಂಟ್ಸ್ ತುಂಬಾ ಜನ ನನ್ನ ಡೌಟ್ ಕೇಳ್ತಿದ್ರು. ಸೊ ಅದಕ್ಕೆ ನಾನು ಸರ್ನ ಕಾಂಟ್ಯಾಕ್ಟ್ ಮಾಡಿದೆ. ಸರ್ ಮಾಹಿತಿ ಖಂಡಿತ ಕೊಡೋಣ ಅಂತ ಹೇಳಿದ್ದಾರೆ. ಸೊ ನಂಗೆ ತುಂಬಾ ಜನ ಸ್ಟೂಡೆಂಟ್ಸ್ ಏನೇನು ಡೌಟ್ ಕೇಳಿದರೆ ಆ ಮಾಹಿತಿನೆಲ್ಲ ಸರ್ನ ಕೇಳ್ತೀನಿ. ಸೊ ಸರ್ ಮಾಹಿತಿ ಕೊಡ್ತಾ ಹೋಗ್ತಾರೆ. ಫಸ್ಟ್ ಕ್ವಶನ್ ತುಂಬಾ ಜನ ಸ್ಟೂಡೆಂಟ್ ಕೇಳೋದು, ಸರ್ ಗೀತಮ್ ಯೂನಿವರ್ಸಿಟಿ ಬಂದು VTU ಅಂಡರ್ ಬರುತ್ತೋ ಇಲ್ಲ ಅದು ಸಪರೇಟ್ ಯೂನಿವರ್ಸಿಟಿನಾ ಸರ್? ಗೀತಮ್ ಬಂದು ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ಇದು ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂಡರ್ ಬರೋದಿಲ್ಲ. ಇದು ಡೀಮ್ಡ್ ಯೂನಿವರ್ಸಿಟಿ ಅಂದ್ರೆ ನಮ್ಮದೇ ಆದ ಸಿಲೆಬಸ್, ನಮ್ಮದೇ ಆದ ಕರಿಕ್ಯುಲಮ್ ಸ್ಟ್ರಕ್ಚರ್ ನಾವು ಡೆವಲಪ್ ಮಾಡ್ಕೊಳ್ತೀವಿ. ಯಾವುದೇ ತರಹದ VTU ಜೊತೆ ನಮ್ದು ಸಂಬಂಧ ಇರುವುದಿಲ್ಲ. ಮತ್ತೆ ವ್ಯಾಲ್ಯೂಯೇಷನ್ ಇರ್ಬೋದು, ಎಕ್ಸಾಮ್ ಪ್ಯಾಟರ್ನ್ ಇರ್ಬೋದು, ಪ್ರತಿಯೊಂದಕ್ಕೂ ನಮಗೆ ಸ್ವತಂತ್ರ ಇರುತ್ತದೆ. ಬಟ್ ನಾವು UGC ಮತ್ತೆ AICT ಅಂಡರ್ ರಿಜಿಸ್ಟರ್ ಆಗಿದ್ದೀವಿ. ಅಪ್ರೂವಲ್ ಗೀತಮ್ ಯೂನಿವರ್ಸಿಟಿಗೆ. ಎಕ್ಸಾಕ್ಟ್ ಎಲ್ಲಿ ಲೊಕೇಟ್ ಆಗಿದೆ ಸರ್? ಇದು ಎಕ್ಸಾಕ್ಟ್ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ 15 ಕಿಲೋಮೀಟರ್ ಆಗುತ್ತೆ. ನೀವು ದೇವನಹಳ್ಳಿ ಮತ್ತೆ ದೊಡ್ಡಬಳ್ಳಾಪುರ ಹೈವೇ ಅಲ್ಲಿ ನಾಗದೇನಹಳ್ಳಿ ಅಂತ ಬರುತ್ತೆ, ಅಲ್ಲಿ ಲೊಕೇಟ್ ಆಗಿದೆ. ಬೆಂಗಳೂರಿಂದ ಬಸ್ಸಸ್ ಫೆಸಿಲಿಟಿ ಇದೆ. ದೊಡ್ಡಬಳ್ಳಾಪುರಕ್ಕೆ ಇಂದ ನೀವು ಆದ್ರೂ ಬರ್ಬೋದು, ದೇವನಹಳ್ಳಿಗೆ ಬಂದು ದೇವನಹಳ್ಳಿ ಕಡೆಯಿಂದ ಆದ್ರೂ ಬರ್ಬೋದು. ನಿಮ್ಗೆ ಇನ್ನೂ ನಿಯರೆಸ್ಟ್ ಲೊಕೇಶನ್ ಹೇಳ್ಬೇಕಂದ್ರೆ ಬೆಂಗಳೂರು ರೂರಲ್ DC ಆಫೀಸ್ ಇಂದ ಜಸ್ಟ್ 1 ಕಿಲೋಮೀಟರ್ ದೂರದಲ್ಲಿದೆ. ನಮ್ಮ ಯೂನಿವರ್ಸಿಟಿ ಸರೌಂಡಿಂಗ್ ನಿಮ್ಗೆ ಈಗ ಸುಮಾರು ಜನ ಕೇಳಿರ್ಬೋದು, ಫಾಕ್ಸ್ಕಾನ್ ಐಫೋನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ, ಅದು ಸಹ ನಮ್ಮ ಯೂನಿವರ್ಸಿಟಿಗೆ ಕೂಗಳತೆ ದೂರದಲ್ಲಿ ಇದೆ. ಸರ್ ಹಾಗಾದ್ರೆ ನಿಮ್ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಯಾವ ತರ ಇದೆ ಸರ್? ಮೇನ್ ಎಲ್ಲರೂ ಕೇಳೋದು, ಫಸ್ಟ್ ನಾನು ಬೇರೆ ಎಲ್ಲಾ ಮಾತಾಡೋಕ್ ಮುಂಚೆ ಪ್ಲೇಸ್ಮೆಂಟ್ ಕೇಳ್ತೀನಿ. ನಿಮ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಮಾಡಿದ್ರೆ 100% ಕೆಲಸ ಸಿಗುತ್ತಾ ಸರ್? ಖಂಡಿತ. ಯಾಕಂದ್ರೆ ನಮ್ಮ ಯೂನಿವರ್ಸಿಟಿ ವಿಶಾಖಪಟ್ಟಣಂ ಅಲ್ಲಿ 42 ವರ್ಷಗಳ ಹಿಂದೆ ಸ್ಟಾರ್ಟ್ ಆಗಿರೋದು. ಬೆಂಗಳೂರು ಕ್ಯಾಂಪಸ್ ಅಲ್ಲಿ ಸುಮಾರು 14 ವರ್ಷಗಳ ಹಿಂದೆ 2012ರಲ್ಲಿ ಸ್ಥಾಪನೆ ಆಗಿದೆ. ಬೆಂಗಳೂರಲ್ಲಿ ಇಲ್ಲ ವಿಶಾಖಪಟ್ಟಣಂ, ಹೈದರಾಬಾದ್ ನಮ್ದು ಕೋಆರ್ಡಿನೇಷನ್ ಇರುತ್ತೆ ಪ್ಲೇಸ್ಮೆಂಟ್ ಗೆ. ಪ್ಲೇಸ್ಮೆಂಟ್ ಪರ್ಸೆಂಟೇಜ್ ವೈಸ್ ನಿಮ್ಗೆ ಹೇಳ್ಬೇಕಾದ್ರೆ ಇಯರ್ ಟು ಇಯರ್ ವೈಸ್ ಆನ್ ಅವರೇಜ್ ನಮ್ಮಲ್ಲಿ 80 to 85% ಪ್ಲೇಸ್ಮೆಂಟ್ ಇದೆ. ನಿಯರೆಸ್ಟ್ ನಮ್ಗೆ ಫಾಕ್ಸ್ಕಾನ್ ಇದೆ. ಅವರು ಲಾಸ್ಟ್ 1 ವರ್ಷದಿಂದ ರಿಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದಾರೆ. ಆನ್ ಅವರೇಜ್ 80 to 85% ಪ್ಲೇಸ್ಮೆಂಟ್ಸ್ ನಮ್ಮಲ್ಲಿ ಇದೆ. ನಾಗೇಶ್, ಹೈಯೆಸ್ಟ್ ಪ್ಯಾಕೇಜ್ ಎಷ್ಟು ಸಿಕ್ಕಿದೆ ಸರ್ ನಿಮ್ ಕ್ಯಾಂಪಸ್ ಅಲ್ಲಿ ಹೇಳಿ ಸರ್? ನಮ್ ಕ್ಯಾಂಪಸ್ ಅಲ್ಲಿ ಹೈಯೆಸ್ಟ್ ಪ್ಯಾಕೇಜ್ 14.7 lakhs ವರೆಗೂ ಸಿಕ್ಕಿದೆ ನಾಗೇಶ್. ಒಳ್ಳೆ. ಅವರೇಜ್ ಪ್ಯಾಕೇಜ್ 7.5 lakhs ಇದೆ. ಹೈಯೆಸ್ಟ್ ಪ್ಯಾಕೇಜ್ 14.7 lakh ವರೆಗೂ ಇದೆ ನಾಗೇಶ್. ಸರ್ ಈಗ ನಿಮ್ದ್ರಲ್ಲಿ ಯಾವ ಬ್ರಾಂಚಸ್ ಇದೆ ಸರ್ ಇಂಜಿನಿಯರಿಂಗ್ ಅಲ್ಲಿ? ಗೀತಮ್ ಬೆಂಗಳೂರು ಯೂನಿವರ್ಸಿಟಿ ಬಂದ್ರೆ ಇಂಜಿನಿಯರಿಂಗ್ ತಗೊಂಡ್ರೆ ನೀವು ಕಂಪ್ಯೂಟರ್ ಸೈನ್ಸ್ ಅಂಡ್ ಕಂಪ್ಯೂಟರ್ ಸೈನ್ಸ್ ಅಲೈಡ್ ಬ್ರಾಂಚಸ್ ಇದೆ. ಮತ್ತೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಬ್ರಾಂಚ್ ಅಲ್ಲಿ ಮುಖ್ಯವಾಗಿ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಎಲೆಕ್ಟ್ರಿಕಲ್ ಅಂಡ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತಿದೆ. ಮತ್ತೆ ಎಲೆಕ್ಟ್ರಾನಿಕ್ಸ್ ಅಂಡ್ VLSI ಬ್ರಾಂಚ್ ಅಂತಿದೆ. ಅದೇ ತರಹ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಹೋದ್ರೆ ಡಾಟಾ ಸೈನ್ಸ್ ಇದೆ, ಸೈಬರ್ ಸೆಕ್ಯೂರಿಟಿ ಇದೆ, IoT ಬ್ರಾಂಚಸ್ ಇದೆ. ಎಲ್ಲ ಹಲವು ಬ್ರಾಂಚಸ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಏನಿದೆಯೋ ಆ ಬ್ರಾಂಚಸ್ ಇದೆ. ಮತ್ತೆ ಸಿವಿಲ್ ಬ್ರಾಂಚ್ ಸಹ ಇದೆ, ಮೆಕ್ಯಾನಿಕಲ್ ಇದೆ, ಮೆಕ್ಯಾನಿಕಲಿ ರೋಬೋಟಿಕ್ಸ್ ಬ್ರಾಂಚ್ ಇದೆ. ಸಾಕಷ್ಟು ಬ್ರಾಂಚಸ್ ನಮ್ಮಲ್ಲಿ ಇದೆ ಬೆಂಗಳೂರು ಕ್ಯಾಂಪಸ್ ಅಲ್ಲಿ. ಸರ್ ಈಗ ಓಕೆ ಸರ್, ನಿಮ್ದು ಹೆಚ್ಚು ಕಮ್ಮಿ ಲೊಕೇಟ್ ಆಗಿರೋದು ಔಟ್ಸ್ಕರ್ಟ್ಸ್ ಆಫ್ ದ ಬೆಂಗಳೂರು ಲೊಕೇಟ್ ಆಗಿದೆ. ಸೊ ಸಿಟಿಯಿಂದ ಸ್ಟೂಡೆಂಟ್ ಓಡಾಡಬೇಕು ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ಇದೆಯಾ ಸರ್ ನಿಮ್ ಕಾಲೇಜಿಂದ? ಬಸ್ ಫೆಸಿಲಿಟಿ ಇದೆಯಾ? ಖಂಡಿತ. ಬೆಂಗಳೂರಿನ ನಾನಾ ಭಾಗಗಳಿಂದ ವಿದ್ಯಾರ್ಥಿಗಳು ಬರುತ್ತಾರೆ. ಅವರ ಅನುಕೂಲಕ್ಕಾಗಿ ಸಾರಿಗೆ ವ್ಯವಸ್ಥೆ ಕಾಲೇಜ್ ಕಡೆಯಿಂದ ವ್ಯವಸ್ಥೆ ಮಾಡಿದ್ದಾರೆ. ಅದು ಇಯರ್ಲಿ ಅಂತ ಒಂದು ನಾಮಿನಲ್ ಫೀಸ್ ಇರುತ್ತೆ. ಕಾಲೇಜ್ ಬಸ್ಗಳು ವ್ಯವಸ್ಥೆ ಅಲ್ಲದೆ ಸಿಟಿ ಬಸ್ಸಸ್ ಸಹ ಕನ್ವೀನಿಯೆಂಟ್ ಆಗಿದೆ. ಸಾಕಷ್ಟು ದೂರ ಏನಿಲ್ಲ, ಒಂದು 42 ಕಿಲೋಮೀಟರ್. ನೀವು ಈಗೇನು ಬೆಂಗಳೂರು ಹೆಬ್ಬಾಳ ಇಂದ ತಗೊಂಡ್ರೆ ಅಲ್ಲಿಂದ ಒಂದು 30 ಕಿಲೋಮೀಟರ್, ಯಲಹಂಕ ಇಂದ 21 ಕಿಲೋಮೀಟರ್ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್ ಸಾಕಷ್ಟು ಇದೆ ಸರ್. ಹಾಗಾದ್ರೆ ನಿಮ್ ಕಾಲೇಜ್ ಅಷ್ಟು ನಿಮ್ ಕ್ಯಾಂಪಸ್ ಅಲ್ಲೇ ಲೊಕೇಟ್ ಆಗಿದೆಯಾ ಸರ್? ಖಂಡಿತ. ಬಾಲಕರದು ಮತ್ತೆ ವಿದ್ಯಾರ್ಥಿನಿಯರದು ನಮ್ಮ ಕ್ಯಾಂಪಸ್ ಅಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಅದು ಅಲ್ಲದೆ ಸಹ ಕೆಲವರು ಸುಮಾರು ಜನ ಡೇ ಸ್ಕಾಲರ್ಸ್ ಇದ್ದಾರೆ. ಮತ್ತೆ ಕೆಲವರು
ಡೇ ಸ್ಕಾಲರ್ಸ್ ಅಲ್ಲದೆ ಕೆಲವರು ಸುತ್ತಮುತ್ತ ಪಿಜಿಗಳಿದೆ, ಅಲ್ಲಿಂದ ಸಹ ವಿದ್ಯಾರ್ಥಿಗಳು ಬರ್ತಾರೆ. ಮೀನ್ಸ್ ವಿದ್ಯಾರ್ಥಿಗಳು ಉಳ್ಕೊಳಕ್ಕೆ ಎಲ್ಲಾ ರೀತಿಯಿಂದ ವ್ಯವಸ್ಥೆ ಚೆನ್ನಾಗಿ. ಸರ್ ಏನ್ ಫೀಸ್ ಆಗ್ಬೋದು ಸರ್ ಹಾಸ್ಟೆಲ್ ಸ್ಟೇ ಮಾಡ್ತೀವಿ ನಿಮ್ ಕಾಲೇಜ್ ಹಾಸ್ಟೆಲ್ ಅಲ್ಲಿ ಅಂದ್ರೆ? ಹಾಸ್ಟೆಲ್ ಫೀಸು ಆಕ್ಚುಲಿ ನೀವು ನಮ್ಮ ಕಾಲೇಜ್ ಯಾವುದೇ ಸ್ಪೆಷಲೈಸೇಷನ್ ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಇಲ್ಲ ಕಂಪ್ಯೂಟರ್ ಸೈನ್ಸ್ ಇರ್ಬೋದು, ಇಲ್ಲ ಹಾಸ್ಟೆಲ್ ಇರ್ಬೋದು, ಯಾವ ರೀತಿಯ ಫೀಸ್ ಕಲೆಕ್ಟ್ ಮಾಡ್ತಾರೋ ಎಲ್ಲ ವೆಬ್ಸೈಟ್ ಅಲ್ಲಿ geetham.edu ಅದರಲ್ಲಿ ನಿಮ್ಗೆ ಸಿಗುತ್ತೆ. ನಮ್ಮಲ್ಲಿ ಸುಮಾರು ಹಾಸ್ಟೆಲ್ ಅಲ್ಲಿ 1.25 lakh ವರೆಗೂ ಚಾರ್ಜ್ ಮಾಡ್ತಾರೆ. ಅಗೇನ್ ಅದರಲ್ಲಿ ನಿಮ್ಗೆ ಟ್ವಿನ್ ಶೇರಿಂಗ್ ಇರುತ್ತೆ, ಸಿಂಗಲ್ ಶೇರಿಂಗ್ ಇರುತ್ತೆ, 3 ಶೇರಿಂಗ್ ಇರುತ್ತೆ. ಡಿಪೆಂಡಿಂಗ್ ಆನ್ ನಿಮ್ಮ ಅನುಕೂಲಕ್ಕೆ ತಕ್ಕವಾಗಿ ನೀವು ಯಾವ ಹಾಸ್ಟೆಲ್ ವ್ಯವಸ್ಥೆ ಬೇಕೋ ಅದನ್ನ ನೀವು ಆಯ್ಕೆ ಮಾಡ್ಕೊಳ್ಬಹುದು. ಮೇಜರ್ ತುಂಬಾ ಜನ ಸ್ಟೂಡೆಂಟ್ಸ್ ಏನ್ ಕೇಳ್ತಾರೆ ಅಂದ್ರೆ, ಗೀತಮ್ ಯೂನಿವರ್ಸಿಟಿಯಲ್ಲಿ ನಾವು ಯೂನಿವರ್ಸಿಟಿ ಎಕ್ಸಾಮ್ ಬರೀಬೇಕಾ ಎಂಟ್ರೆನ್ಸ್ಗೆ, ಅಥವಾ KCET ಇಂದಾನೇ ಸೀಟ್ ತಗೊಬೇಕಾ ಅಂತ ಕೇಳ್ತಿದ್ದಾರೆ. ನಮ್ಮ ಯೂನಿವರ್ಸಿಟಿ ಕಲ್ಚರ್ ಯಾವ ತರ ಇದೆ ಅಂದ್ರೆ, ನಾವು CET ಮುಖಾಂತರ ಸಹ ಸೀಟ್ ಆಯ್ಕೆ ಮಾಡ್ಕೊಳ್ಬಹುದು, ಮತ್ತೆ ಕಾಮೆಂಟ್ ಮುಖಾಂತರ ಸಹ ಸೀಟ್ ಆಯ್ಕೆ ಮಾಡ್ಬೋದು. ಅದಲ್ಲದೆ ನಾವು ಗೀತಮ್ ಅಡ್ಮಿಷನ್ ಟೆಸ್ಟ್ ಅಂತ ಮಾಡಿ ಅದ್ರ ಮುಖಾಂತರ ಸಹ ಸೀಟ್ಸ್ ಅಲೋಕೇಟ್ ಮಾಡ್ತಾರೆ. 3 ತರಹದ ಪ್ರಾವಿಷನ್ ಸಹ ಇದೆ. ಅಂದ್ರೆ ಗೀತಮ್ ಅಡ್ಮಿಷನ್ ಟೆಸ್ಟ್ ಮುಖಾಂತರ ಬರೆದ್ರೆ, ಬಟ್ ಅದಕ್ಕೆ ತಕ್ಕದ ಮೀನ್ಸ್ ಅದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರುತ್ತೆ. ಎಷ್ಟು PUC ಅಲ್ಲಿ ಅದು ವೆಬ್ಸೈಟ್ ಅಲ್ಲಿ ನೀವು ನೋಡಿದ್ರೆ ನಿಮ್ಗೆ ಅದರ ಡೀಟೇಲ್ ಮಾಹಿತಿ, ಪೂರ್ತಿ ಮಾಹಿತಿ ಸಿಗುತ್ತೆ. ಮತ್ತೆ CET ಮುಖಾಂತರ ಬಂದ್ರು ಸಹ ನಿಮ್ಗೆ ಸೀಟ್ಸ್ ಅವೈಲಬಿಲಿಟಿ ಇದೆ. ಯಾಕಂದ್ರೆ ಯೂನಿವರ್ಸಿಟಿ CET-ಗೋಸ್ಕರನು ಕೆಲವು ಸೀಟ್ಗಳು ಉಳಿಸ್ಕೊಂಡು CET ವರೆಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅದ್ರ ಮುಖಾಂತರ ಸಹ ಬರ್ಬೋದು, ಮತ್ತೆ ಕಾಮೆಂಟ್ ಮುಖಾಂತರ ಸಹ ಬರ್ಬೋದು. 3 ತರ ಅವಕಾಶಗಳಿದೆ. ಸರ್ ಈಗ ನನಗೆ 3 ಬರೆಯಕ್ ಇಷ್ಟ ಇಲ್ಲ ಸರ್, ಡೈರೆಕ್ಟ್ ಆಗಿ ಮ್ಯಾನೇಜ್ಮೆಂಟ್ ಅಲ್ಲಿ ಬಂದು ನಿಮ್ ಕಾಲೇಜಲ್ಲಿ ಅಡ್ಮಿಷನ್ ಆಗ್ಬೋದು. ನಮ್ಮಲ್ಲಿ ಆ ತರ ಮ್ಯಾನೇಜ್ಮೆಂಟ್ ಡೈರೆಕ್ಟ್ ಬರೋ ಅವಕಾಶ ಇಲ್ಲ. ಈ ವರ್ಷದಿಂದ ಒಂದು ಪ್ರಾವಿಷನ್ ಮಾಡಿದ್ದಾರೆ. ನೀವು ಡೈರೆಕ್ಟ್ ಅಂದ್ರೆ +1 ಆರ್ +2 PUC ಅಂತೀವಿ ನಾವು ಕರ್ನಾಟಕದಲ್ಲಿ, ಅದರಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡಿದ್ರೆ ಅಬೋವ್ ಮೆರಿಟ್ ಬೇಸ್ಡ್ ಸೀಟ್ಸ್ ಅಂತ ಇರುತ್ತೆ. ನೀವು ಅದರದ ಮಾಹಿತಿ ಬೇಕಾದ್ರೆ ನೀವು ವೆಬ್ಸೈಟ್ ಅಲ್ಲಿ ನೋಡಬಹುದು. ಅದೊಂದು ಆಪ್ಷನ್ ಇದೆ, ಮೆರಿಟ್ ಬೇಸ್ಡ್ ಅಂದ್ರೆ PUC ಅಲ್ಲಿ ಹೆಚ್ಚಿಗೆ ಪರ್ಸೆಂಟೇಜ್ ತಗೊಂಡಿದ್ರೆ ನಿಮ್ಗೆ ಅದೊಂದು ಡೈರೆಕ್ಟ್ ಅವಕಾಶ ಇದೆ. ಅದು ಬಿಟ್ಟು ನೀವು ಯಾವ್ದಾದ್ರು ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರೀಲೇಬೇಕಾಗುತ್ತೆ. ಸರ್ ಇನ್ ಕೇಸ್ ಕೆಲವು ಸ್ಟೂಡೆಂಟ್ಸ್ ಏನಂದ್ರೆ, ಯಾರೋ ಪರಿಚಯ ಇಲ್ಲ ನನಗೆ ಯೂನಿವರ್ಸಿಟಿಯಲ್ಲಿ, ಯಾರಾದ್ರೂ ಫ್ಯಾಕಲ್ಟಿ ಗೊತ್ತಿದ್ರೆ ಚೆನ್ನಾಗಿರುತ್ತೆ. ಈಗ ನಮ್ ವಿಡಿಯೋ ಯಾರೋ ನೋಡ್ಬಿಟ್ಟು, ಇಲ್ಲ ಈ ಸರ್ನ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದಾರೆ, ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರನ್ನ ಅಂತ ಹೇಳಿದ್ರೆ, ನಿಮ್ ಅದನ್ನ ಕಾಂಟ್ಯಾಕ್ಟ್ ಮಾಡ್ಬೋದಾ ಸರ್ ಕಾಲೇಜ್ ಅಡ್ಮಿಷನ್ ಆಗಕ್ ಮುಂಚೆ? ಖಂಡಿತ ಅದೇ ಗೊಂದಲವಿಲ್ಲದೆ ಕಾಂಟ್ಯಾಕ್ಟ್ ಮಾಡಿ. ಈಗ ನಾನು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ. ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್, ಇಲ್ಲ ಸಿವಿಲ್, ಮೆಕ್ಯಾನಿಕಲ್, ರೋಬೋಟಿಕ್ಸ್ ಅದ್ರ ಮಾಹಿತಿ ಬೇಕಾದ್ರೆ ಅದ್ರ ತಕ್ಕ ಪ್ರೊಫೆಸರ್ಸ್ ಇದಾರೆ, ಅವ್ರನ್ನ ಕಾಂಟ್ಯಾಕ್ಟ್ಸ್ ಮಾಡಿಸಿ ನಿಮ್ಗೆ ಹೆಚ್ಚಿನ ಮಾಹಿತಿ ಒದಗಿಸ್ಕೊಡಕ್ಕೆ ನಾನು ಖಂಡಿತ ಪ್ರಯತ್ನ ಮಾಡ್ತೀನಿ. ಯಾವುದೇ ನಿರ್ಭೀತಿ ಇಲ್ಲದೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಸರ್ ಇನ್ನೊಂದು ಮೇಜರ್ ಸರ್, ಈಗ ಬೆಂಗಳೂರಲ್ಲಿ ತುಂಬಾ ಪ್ರೈವೇಟ್ ಯೂನಿವರ್ಸಿಟೀಸ್ ಜಾಸ್ತಿ ಆಗಿದೆ. ಸೊ ಈಗ ನಾವು ನಿಮ್ಮ ಗೀತಮ್ ಯೂನಿವರ್ಸಿಟಿನ ಯಾಕೆ ಸರ್ ಚೂಸ್ ಮಾಡ್ಬೇಕು? ಏನಕ್ಕೆ ನಮ್ಮ ಗೀತಮ್ ಅನ್ನ ನಾನು ಮೊದಲೇ ಹೇಳ್ದೆ ನಿಮ್ಗೆ, ಇದು ನಮ್ದು ಡೀಮ್ಡ್ ಟು ಬಿ ಯೂನಿವರ್ಸಿಟಿ. ಅಂದ್ರೆ ನಮ್ಗೆ ಸ್ವತಂತ್ರತೆ ಇದೆ. ನಾವು ಅಕಾಡೆಮಿಕ್ ಕರಿಕ್ಯುಲಮ್ ಸ್ಟ್ರಕ್ಚರ್ ಡೆವಲಪ್ ಮಾಡ್ಬೇಕಾದ್ರೆ, ಮತ್ತೆ ಇಂಡಸ್ಟ್ರಿ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ನಾವೇ ಪ್ರಿಪೇರ್ ಮಾಡ್ತೀವಿ. ಮೀನ್ಸ್ ಪ್ರತಿ ವರ್ಷ ಇಂಡಸ್ಟ್ರಿ ಅಕಾಡೆಮಿಕ್ ಕಾನ್ಕ್ಲೇವ್ ಅಂತ ಮಾಡ್ತೀವಿ. ಅವ್ರು ಏನ್ ಇನ್ಪುಟ್ಸ್ ಕೊಡ್ತಾರೋ ಅದನ್ನೆಲ್ಲ ನಾವು ಕರಿಕ್ಯುಲಮ್ ಇಂಪ್ಲಿಮೆಂಟ್ ಮಾಡಿ ಅದನ್ನ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತೀವಿ. ಅದೇ ತರ ನೀವ್ ಹೇಳಿದ್ರಿ ಯಾಕೆ ಗೀತಮ್ನ ಸೆಲೆಕ್ಟ್ ಮಾಡಿ. ನೀವು ಒಂದ್ಸರಿ ಗೀತಮ್ ಕ್ಯಾಂಪಸ್ ಬಂದು ಇನ್ಫ್ರಾಸ್ಟ್ರಕ್ಚರ್, ಫಸ್ಟ್ ನಮ್ದು ಇನ್ಫ್ರಾಸ್ಟ್ರಕ್ಚರ್ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಇದೆ. ವಿತ್ ರೆಸ್ಪೆಕ್ಟ್ ಟು ಹಾಸ್ಟೆಲ್ಸ್ ಇರ್ಬೋದು, ಲ್ಯಾಬ್ ಫೆಸಿಲಿಟಿ. ನಾನು ಒಂದು ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ. ನಮ್ಮಲ್ಲಿ ಮೂರ್ತಿ ಲ್ಯಾಬ್ ಫೆಸಿಲಿಟಿ ಅಂತ ಸುಮಾರು 2-3 ವರ್ಷಗಳ ಹಿಂದ್ಗಡೆ ಸ್ಟಾರ್ಟ್ ಮಾಡಿದ್ದಾರೆ. ಅದರಲ್ಲಿ ಸಾಕಷ್ಟು ಲ್ಯಾಬ್ಸ್ ಇದೆ ನಿಮ್ಗೆ. ಉದಾಹರಣೆಗೆ 5G ಲ್ಯಾಬ್, IoT ಲ್ಯಾಬ್ಸ್ ಇದೆ, ನಾನೋ ಸೆನ್ಸರ್ ಲ್ಯಾಬ್ ಇದೆ, ಬಯೋ ಸೆನ್ಸರ್ ಲ್ಯಾಬ್ ಇದೆ, STV ಲ್ಯಾಬ್ ಇದೆ, ಫೋಟೋನಿಕ್ಸ್ ಲ್ಯಾಬ್ ಇದೆ, ಸ್ಮಾರ್ಟ್ ಅಗ್ರಿಕಲ್ಚರ್ ಲ್ಯಾಬ್ ಇದೆ. ವಿದ್ಯಾರ್ಥಿಗಳು ತಮ್ಮ ಪಠ್ಯೇತರ ಚಟುವಟಿಕೆಗಳನ್ನು ಬಿಟ್ಟು ಈ ಲ್ಯಾಬ್ಗಳಲ್ಲಿ 24/7 ವರ್ಕ್ ಮಾಡಬಹುದು. ಆ ತರ ಫೆಸಿಲಿಟೀಸ್ ಇದೆ. ಅದೇ ತರ ನಮ್ಮಲ್ಲಿ ಮೆಂಟರಿಂಗ್ ಸಿಸ್ಟಮ್ ಅಂತಿದೆ. ಏನ್ ಈ ಮೆಂಟರಿಂಗ್ ಸಿಸ್ಟಮ್ ಅಂದ್ರೆ, ಪ್ರತಿ 25 ವಿದ್ಯಾರ್ಥಿಗೆ ಒಬ್ಬ ಫ್ಯಾಕಲ್ಟಿ ಇರ್ತಾರೆ. ಫಸ್ಟ್ ಇಯರ್ ಇಂದ ಹಿಡಿದು 8ನೇ ಸೆಮಿಸ್ಟರ್ ವರೆಗೂ ಬರೋ ಅವರು ಕಾಲೇಜ್ ಬಂದಾಗಿಂದ ಸಹ ಅವರು ಕಾಲೇಜಿನ ಮುಗಿಸಿ ತನ್ನದೇ ಆದ ಒಂದು ಡ್ರೀಮ್ ಅಂತಾರೆ, ಕನಸಂತ ಹೇಳ್ತಾರೆ. ಆ ಕನಸಿನ ಬೆನ್ನಟ್ಟಕ್ಕೆ ಪ್ರತಿ ಒಬ್ಬ ಮೆಂಟರ್
ಅವ್ರಿಗೆ ಪ್ರೋತ್ಸಾಹ ಮಾಡ್ತೇವೆ. ಸರ್ ಅಂದ್ರೆ ನೀವ್ ಹೇಳ್ತಾ ಇದೀರಿ ಸ್ಕಿಲ್ಸ್ ನೆಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡ್ತೀನಿ ಅಂತ. ಸರ್ ಫೈನಲ್ ಆಗಿ ನೀವೇನೇ ಹೇಳ್ಕೊಟ್ರು ಫೈನಲ್ ಪೇರೆಂಟ್ಸ್ ಮೈಂಡ್ ಸೆಟ್ ಹೆಂಗಿದೆ ಅಂದ್ರೆ ನಾನು ಒಂದ್ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ನನ್ನ ಮಗನ ನಿಮ್ ಕಾಲೇಜಲ್ಲಿ ಸೇರಿಸ್ತೀನಿ, ಫೈನಲ್ ಆಗಿ ಮುಗಿದ್ಮೇಲೆ ನನ್ನ ಮಗನ ಕೆಲಸ ಕೊಡಿಸ್ತೀರಾ ಅಂತ ಕೇಳ್ತಾರೆ. ಇದು ಜನರಲ್ ಆಗಿ ಎಲ್ಲಾ ಕಾಲೇಜಲ್ಲೂ ಕೇಳೋ ಕ್ವಶನ್. ನಿಮ್ ಕಾಲೇಜಲ್ಲಿ ಫೈನಲ್ ಆಗಿ ನಮ್ಮ ಹುಡುಗನ್ನ ನಿಮ್ ಕಾಲೇಜಲ್ಲಿ ಸೇರಿಸಿದ್ರೆ ಕೆಲಸ ಸಿಗುತ್ತಾ ಸರ್? ಖಂಡಿತ ನಾವು ಕೆಲಸ ಅಂತೆಲ್ಲ ವಿದ್ಯಾರ್ಥಿಗಳಿಗೆ ಕೌಶಲ್ಯವನ್ನು ತುಂಬ್ತೀವಿ. ಓಕೆ, ಕೆಲವು ಕಾಲೇಜುಗಳು ಹೇಳ್ತಾರೆ 100% ಪ್ಲೇಸ್ಮೆಂಟ್ಸ್ ಕೊಡ್ತೀವಿ, ನಾವು ಖಂಡಿತ ಕೊಡಿಸ್ತೀವಿ. ಬಟ್ ತಂದೆ ತಾಯಿಗಳ ಜವಾಬ್ದಾರಿನೂ ಅಷ್ಟೇ ಇರುತ್ತೆ. ಒಂದ್ಸರಿ ಯೂನಿವರ್ಸಿಟಿಗೆ ತಂದು ಸೇರಿಸ್ಬಿಟ್ಟು ನಮ್ಮ ಜವಾಬ್ದಾರಿ ಮುಗೀತಂತ ಯಾವ ತಂದೆ ತಾಯಿಗಳು ಸಹ ನಿರೀಕ್ಷೆ ಮಾಡಬೇಡಿ. ಪ್ರತಿಯೊಬ್ಬ ತಂದೆ ತಾಯಿಗೂ ನೀವು ಅಪ್ ಟು 10th ಸ್ಟ್ಯಾಂಡರ್ಡ್ ವರ್ಗು ಯಾವ ತರ ಸ್ಕೂಲ್ಗಳಿಗೆ ಹೋಗ್ತಿದ್ರಿ, ಎರಡ್ ತಿಂಗಳಿಗೊಂದ್ಸರಿ ಇಲ್ಲ 1 ತಿಂಗಳಿಗೊಂದ್ಸರಿ, ನೀವು ಅದೇ ತರ ಬಂದು ಇಲ್ಲಿ ಉಪನ್ಯಾಸಕರು ಇರ್ತಾರೆ, ನಿಮ್ಮ ವಿದ್ಯಾರ್ಥಿಗೆ ಅಂತ ಒಬ್ಬ ಮೆಂಟರ್ ಇರ್ತಾರೆ, ಆ ಮೆಂಟರು ಸಹ ಫ್ಯಾಕಲ್ಟಿ ಆಗ್ತಿರ್ತಾರೆ. ಮತ್ತೆ ಆ ಫ್ಯಾಕಲ್ಟಿ ಆ ಉಪನ್ಯಾಸಕರ ಹತ್ರ ನೀವು ಕೇಳ್ಬೇಕು, ನನ್ ಮಗ ಯಾವ ತರ ಓದ್ತಿದ್ದಾನೆ, ಯಾವ ದೃಷ್ಟಿಕೋನ ಇಟ್ಕೊಂಡು ಓದ್ತಿದ್ದಾನೆ, ಆ ಬೆಳವಣಿಗೆ ಉತ್ತಮವಾಗಿದೆಯಾ ಒಂದು ಅಕಾಡೆಮಿಕ್ಸ್ ವೈಸ್ ಇರ್ಬೋದು, ನೀವು ಇದನ್ನೆಲ್ಲ ವಿಚಾರಿಸ್ತಾ ಇರ್ಬೇಕು. ಸೊ ಫೈನಲ್ ಆಗಿ ಸರ್, ಇದು ಜನರಲ್ ಆಗಿ ನಾನು ಕೇಳೋದು ನನ್ನ ಸೆಗ್ಮೆಂಟ್ ಅಲ್ಲಿ ಎಲ್ಲಾರನ್ನೂ ಒಂದು ಕ್ವಶನ್ ಕೇಳ್ತೀನಿ. ನಾವ್ ಏನಾದ್ರೂ ಗೀತಮ್ಮಗ್ ಸೇರ್ಬಾರ್ದು ಅಂದ್ರೆ ಏನ್ ಕಾರಣ ಸರ್? ಆತರ ಯಾವುದೇ ಕಾರಣ ಇಲ್ಲ. ನಾನು ಯಾಕಂದ್ರೆ ಸುಮಾರು 7 ವರ್ಷಗಳಿಂದ ಇಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕರ್ನಾಟಕದ ಮತ್ತೆ ನಾನಾ ರಾಜ್ಯಗಳಿಂದ ಗೀತಮಗ್ ಬರ್ತಾರೆ. ಆಂಧ್ರ ಪ್ರದೇಶದಿಂದ ಇರ್ಬೋದು, ತೆಲಂಗಾಣದಿಂದ ಇರ್ಬೋದು, ಕರ್ನಾಟಕದಿಂದ ಇರ್ಬೋದು, ಉತ್ತರ ಪ್ರದೇಶ, ಜಾರ್ಖಂಡ್, ರಾಜ್ಯದ ನಾನಾ ಮೂಲೆಗಳಿಂದ. ಅದಲ್ಲದೆ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳು ಸಹ ಇಲ್ಲಿ ಓದಕ್ಕೆ ತುಂಬಾ ಅನುಕೂಲ ಇರೋದ್ರಿಂದ ಎಲ್ಲಾ ತರಹದ ಉತ್ತಮದ ಬೆಳವಣಿಗೆಗೆ, ಒಂದು ಅಕಾಡೆಮಿಕ್ಸ್ ಇರ್ಬೋದು, ಇಲ್ಲ ರಿಸರ್ಚ್ ಇರ್ಬೋದು, ಪ್ಲೇಸ್ಮೆಂಟ್ ಇರ್ಬೋದು, ಅಲ್ಲ ಉದ್ಯಮವನ್ನ ಸ್ಥಾಪನೆ ಮಾಡೋದ್ರಿಂದ ಇರ್ಬೋದು, ಆ ವಿದ್ಯಾರ್ಥಿಯ ಕೌಶಲ್ಯಕ್ಕೆ ತಕ್ಕನಾಗಿ ನಾವು ಪೂರಕ ವಾತಾವರಣವನ್ನು ನಿರ್ಮಿಸಿದ್ದೀವಿ. ನಾನು ಒಂದೇ ಮಾತು ಹೇಳೋದು ನಿಮ್ಗೆ, ಇಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಸಮಾನವಾಗಿ ಕಾಣ್ತೀವಿ, ಸಮಾನ ಅವಕಾಶಗಳಿದೆ, ಬೆಳವಣಿಗೆಗೆ ತುಂಬಾ ಪೂರಕವಾಗಿದೆ. ಯಾಕಂದ್ರೆ ಇದು ಇನ್ಸ್ಟಿಟ್ಯೂಟ್ ನಿನ್ನೆ ಮೊನ್ನೆ ಸ್ಟಾರ್ಟ್ ಆಗಿರೋದಿಲ್ಲ, ಸುಮಾರು 42 ವರ್ಷಗಳ ಹಿಂದೆ ಸ್ಟಾರ್ಟ್ ಆಗಿರೋದು ಇಂಜಿನಿಯರಿಂಗ್. ಆದ್ರಿಂದ ಎಲ್ಲಾ ರೀತಿಯ ಅವಕಾಶಗಳು ಮತ್ತೆ ನಿಮ್ಮ ಭರವಸೆ ಇಟ್ಟು ನಿಮ್ಮ ಮಕ್ಕಳನ್ನ ಗೀತಮ್ಗೆ ಸೇರಿಸಿದ್ರೆ ಒಳ್ಳೆ ಫ್ಯೂಚರ್ ಇರುತ್ತೆ, ಬ್ರೈಟ್ ಫ್ಯೂಚರ್ ಇರುತ್ತೆ ಅಂತ ನಾನು ಮಾತಾಡಿ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾ ಮಾಹಿತಿನೂ ನನಗೆ ಏನೇನ್ ಡೌಟ್ಸ್ ಕೇಳಿದ್ರು ಪೇರೆಂಟ್ಸ್ ಮೆಜಾರಿಟಿ ಡೌಟ್ಸ್ ನ ನೀವು ಕ್ಲಿಯರ್ ಮಾಡಿದಿರಿ, ಫುಲ್ಲು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದಿರಿ. ತುಂಬಾ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನಿಮ್ ಟೈಮ್ ಕೊಟ್ಟಿದ್ದಕ್ಕೆ, ವಿಡಿಯೋ ಮಾಡೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದಗಳು ನಾಗೇಶ್. ಯಾಕಂದ್ರೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮಾಹಿತಿ ಕೊಡುವ ಕೆಲವು ಚಾನೆಲ್ಸ್ ಇದಾವೆ. ನಿಮ್ಮ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ಯಾಕಂದ್ರೆ ಸುಮಾರು ಜನ ಹಳ್ಳಿ ವಿದ್ಯಾರ್ಥಿಗಳಿಗೆ ನಿಮ್ಮ ವಿಡಿಯೋ ಖಂಡಿತ ಒಂದು ಮಾರ್ಗದರ್ಶನ ಖಂಡಿತ ಆಗುತ್ತೆ. ನಾನು ಮತ್ತಿನ್ನೊಂದು ಹೇಳ್ತೀನಿ, ಯಾವುದೇ ಕಾಲೇಜು ಸೇರೋ ಮೊದಲು ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್, ಅಲ್ಲಿನ ಫೆಸಿಲಿಟಿ, ಫ್ಯಾಕಲ್ಟೀಸ್, ಮತ್ತೆ ಎಷ್ಟು ವರ್ಷದಿಂದ ಈ ಕಾಲೇಜ್ ಇದೆ, ಮತ್ತೆ ಇದಕ್ಕೆ ಸೇರಿಸಬಹುದಾ, ನನ್ನ ಮಗನ ಭವಿಷ್ಯದಲ್ಲಿ ಉಜ್ವಲವಾಗುತ್ತಾ, ಇದನ್ನೆಲ್ಲ ತಿಳ್ಕೊಂಡು ನಿಮ್ಮ ಮಕ್ಕಳನ್ನ ಆ ಯೂನಿವರ್ಸಿಟಿಗೆ ಸೇರಿಸಿ. ನೀವು ಗೀತಮ್ ಯೂನಿವರ್ಸಿಟಿಗೆ ಯಾವುದೇ ಟೈಮ್ ಅಲ್ಲಿ ಬಂದು ನನಗೆ ಫೋನ್ ಮಾಡಿದ್ರೆ ಇಲ್ಲಿರುವ ಫೆಸಿಲಿಟೀಸ್, ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಇರ್ಬೋದು, ರಿಸರ್ಚ್ ಫೆಸಿಲಿಟೀಸ್ ಇರ್ಬೋದು, ಪ್ರತಿಯೊಂದು ಲ್ಯಾಬು ಸಹ ನಿಮ್ಗೆ ತೋರಿಸಿ ನಿಮ್ಮ ಮಗ ಯಾಕೆ ಇಲ್ಲಿ ಸೇರ್ಬೇಕು ಅಂತ ನಾನು ನಿಮ್ಗೆ ಒಂದು ಭರವಸೆಯನ್ನ ತುಂಬಬಲ್ಲೆ. ಖಂಡಿತ ನೀವು ಯಾವಾಗ್ಲಾದ್ರೂ ಬನ್ನಿ. ನಾವು ಇಲ್ಲಿ ಇರೋ ಟೀಮ್, ಅಡ್ಮಿಷನ್ ಟೀಮ್ ಇರ್ಬೋದು, ಇಲ್ಲ ಬೇರೆ ಯಾವುದೇ ರಿಸರ್ಚ್ ಟೀಮ್ ಇರ್ಬೋದು, ಸ್ಪೋರ್ಟ್ಸ್ ಫೆಸಿಲಿಟೀಸ್ ಇರ್ಬೋದು, ಎಲ್ಲಾ ರೀತಿಯ ಸ್ಪೋರ್ಟ್ಸ್ ಫೆಸಿಲಿಟಿ, ಕ್ರಿಕೆಟ್, ಫುಟ್ಬಾಲ್, ವಾಲಿಬಾಲ್, ಎಲ್ಲಾ ರೀತಿಯ ಫೆಸಿಲಿಟೀಸ್ ಕ್ಯಾಂಪಸ್ ಅಲ್ಲೇ ಇರೋದ್ರಿಂದ ಇದು ಉತ್ತಮ ಆಯ್ಕೆ ಅಂತ ನಿಮ್ಗೆ ಹೇಳ್ತೀನಿ. ಥ್ಯಾಂಕ್ ನಾಗೇಶ್, ನನ್ಗೊಂದು ಕನ್ನಡದಲ್ಲಿ ಮಾತಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ಖಂಡಿತ ಇದು ಹಳ್ಳಿ ವಿದ್ಯಾರ್ಥಿಗಳಿರ್ಬೋದು, ಇಲ್ಲ ನಗರದ ವಿದ್ಯಾರ್ಥಿಗಳಿಗೆ ಒಂದು ಭವಿಷ್ಯದಲ್ಲಿ ಉಪಯೋಗ ಆದ್ರೆ ಇದು ಒಂದು ಸಾರ್ಥಕತೆ ಆಗುತ್ತೆ ಅಂತ ನನ್ನ ಮಾತುಗಳನ್ನ ಹೇಳಕ್ಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.